ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ನೋಡಿ, ಬಳ್ಳಿ ಇಳಿಸೋದು ಯಾವ ಥರ ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಸುಮಾರು ಅಂದರೆ ಒಂದು 15 ಅಡಿ ಮೇಲಿರುತ್ತೆ. ಅದನ್ನ ಮೇಲಿಂದ ತಗೊಬಂದು ಒಂದು 8 ಅಡಿಯಷ್ಟು ಬಳ್ಳಿಯನ್ನು ಮಡಚಿ ಉಣ್ಬೇಕು. ಅದನ್ನ ಬಳ್ಳಿ ಇಳಿಸೋದು ಅಂತಾರೆ. ಪ್ರತಿ ವರ್ಷವೂ ಜನವರಿ ತಿಂಗಳಲ್ಲಿ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಇಳಿಸ್ತಾರೆ. ಇಲ್ಲ ಕೆಲವರು ಫೆಬ್ರವರಿಯಲ್ಲೂ ಇಳಿಸ್ತಾರೆ. ಫೆಬ್ರವರಿ ಮಾರ್ಚ್ವರೆಗೂ ಇಳಿಸ್ತಾರೆ ಕೆಲವರು. ನಾವು ಪ್ರತಿ ವರ್ಷವೂ ಜನವರಿ ತಿಂಗಳಲ್ಲಿ ಇಳಿಸ್ತೀವಿ ನೋಡಿ. ಈ ಥರ ಗುಂಡಿ ಹೊಳಿಕೆ ತೆಗೆದುಬಿಟ್ಟು ಅಥವಾ ಇಂಥ ರೌಂಡಾಗಿ ಚಂದ್ರಗುಣಿ ಅಂತಾರೆ, ಆ ಥರ ತೆಗೆದುಬಿಟ್ಟು ಇಳಿಸ್ಬೇಕು. ನಿಮ್ಮ ಸೈಡೆಲ್ಲನ ಯಾವ್ಯಾವ ರೀತಿ ಬಳ್ಳಿ ಇಳಿಸ್ತೀರ ಅನ್ನೋದು ಗೊತ್ತಿಲ್ಲ. ದಯವಿಟ್ಟು ಯಾವ ಕಡೆ ಅಂದರೆ ಇತ್ತಾಗೆ ಚಿಕ್ಕಮಂಗ್ಳೂರು ಸೈಡು, ಹಾಸನ ಈ ಕಡೆ ಎಲ್ಲ ನಾವು ವಿಳ್ಯದೆಲೆ ಎಲ್ಲ ಬೆಳಿತೀರಲ್ಲ, ಆ ಕಡೆ ಎಲ್ಲ ಯಾವ ಥರ ಬಳ್ಳಿ ಇಳಿಸ್ತೀರ ಅನ್ನೋದು ಗೊತ್ತಿಲ್ಲ. ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ಯಾರಾದರೂ ಈ ಹೊಸ್ದಾಗಿ ಈ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಮಂಜು ಉಮಾ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ಅಥವಾ ಇನ್ಸ್ಟಾಗ್ರಾಮ್ ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಮತ್ತು ನೋಡಿ, ಇದನ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಲಾಗು. ಬೆಳಗ್ಗಿನ ಅಷ್ಟೊತ್ತಿಗೆ ತೋಟಕ್ಕೆ ಬಂದ್ವಿ. ತೋಟಕ್ಕೆ ಬಂದ ತಕ್ಷಣವೇ ಇದನ್ನ ಬಳ್ಳಿ ಇಳಿಸೋಣ ಅಂತ ನೋಡಿ ಎಷ್ಟು ಮೇಲಕ್ಕೆ ಹೋಗಿದೆ ಅನ್ನೋ ತೋರಿಸ್ತಾ ಇದ್ದೀನಿ. ತುಂಬ ಮೇಲಕ್ಕೆ ಹೋಗಿದೆ. ಅದನ್ನ ಇಳಿಸ್ಬೇಕು. ಪ್ರತಿ ವರ್ಷವೂ ಇದೇ ಥರನೇ ಇಳಿಸ್ತೀವಿ. ನಾವೇ ಅಲ್ವಾ, ಪ್ರತಿಯೊಬ್ಬರೂ ಇದೇ ಥರನೇ ಇಳಿಸೋದು. ಅದು ವರ್ಷವರೆಗೂ ಸುಮ್ಮನೆ ಬಳ್ಳಿ ಕಟ್ಕೊಂಡು ಮೇಲಕ್ಕನ ಹೋಗ್ತಾನೇ ಇರ್ತೀವಿ. ಅದು ಈ ತಿಂಗಳಲ್ಲಿ ಮಾತ್ರ ಅದನ್ನು ಮೇಲಕ್ಕೆ ಜಾಸ್ತಿ ಎತ್ತಿ ಕಟ್ಟೋದಕ್ಕಾಗಲ್ಲಲ್ವ, ಅದಕ್ಕಾಗಿ ಕೆಳಕ್ಕೆ ಇಳಿಸ್ತೀವಿ ಬಳ್ಳಿನ. ಅದನ್ನ ಬಳ್ಳಿ ಇಳಿಸೋದು ಅಂತಾರೆ. ಲಾಸ್ಟಲ್ಲಿ ಏನು ಮಾಡ್ತೀವಿ ಅಂತಂದರೆ, ಇದನ್ನ ಕೈಯಲ್ಲಿ ಕಾಲಲ್ಲೆಲ್ಲ ತಗಲಿಸಿರ್ತೀವಿ. ಮತ್ತು ಅದನ್ನು ನಾಗಮ್ಮ ತಾಯಿ ಅಲ್ವಾ, ಹಂಗಾಗಿ ಬಳ್ಳಿ ದೇವರನ್ನು ಮಾಡ್ತೀವಿ ನಾವು ಪ್ರತಿ ವರ್ಷವೂ. ಬಳ್ಳಿ ಇಳಿಸೋದು ಹಾಕ್ಸ್ತಿದ್ದಂಗೆ ಅದನ್ನ ಕಾಲಲ್ಲೆಲ್ಲ ನಾವು ಒದ್ದಿರ್ತೀವಲ್ವ, ಕಾಲೆಲ್ಲ ತಾಕಿರುತ್ತೆ. ಹಾಗಾಗಿ ಇದಕ್ಕೆ ಒಂದು ಪೂಜೆ ಮಾಡ್ತೀವಿ. ಏನಂತ, ತಾಯಿ ನಾಗಮ್ಮ ತಾಯಿ, ಅಕಸ್ಮಾತ್ವಾಗಿ ನಮ್ಮ ಕಡೆ ಇದ್ದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಮ್ಮ ಅಂಥೇಳಿ ಆ ಥರ ಎಲ್ಲ ಪೂಜೆ ಮಾಡಿಬಿಟ್ಟು ಎಲ್ಲ ಸ್ವೀಟೆಲ್ಲ ಮಾಡಿಬಿಟ್ಟು ಸೀರೆ ಎಲ್ಲ ಉಡಿಸ್ಬಿಟ್ಟು ನಾಗಮ್ಮ ತಾಯಿಗೆ ಅವತ್ತು ಹಬ್ಬ ಮಾಡ್ತೀವಿ. ಹಬ್ಬ ಮಾಡಿದ ತಕ್ಷಣವೇ ಇದಕ್ಕೆ ಎಲ್ಲನ ಮುಸ್ರೆ ಎಲ್ಲ ಹಾಕ್ಬಿಟ್ಟು ತೋಟಕ್ಕೆಲ್ಲನ ಈ ಥರ ಮಾಡ್ತೀವಿ. ನಿಮ್ಮ ಸೈಡೆಲ್ಲ ಯಾವ್ಯಾವ ರೀತಿ ಮಾಡ್ತೀರ ಅನ್ನೋದು ದಯವಿಟ್ಟು ಗೊತ್ತಿಲ್ಲ. ಏನಾದರೂ ಇದಕ್ಕಿನ್ನ ಅಥವಾ ವಿಭಿನ್ನವಾಗಿ ಅಂದರೆ ಬೇರೆ ರೀತಿಯಲ್ಲಿ ಏನಾದರೂ ಬಳ್ಳಿ ಇಳಿಸೋದು ಅಥವಾ ಬಳ್ಳಿ ಇಳಿಸ್ದಂಗೆ ಇರೋದು ಏನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮಗೂ, ಯಾಕೆಂದರೆ ನಮಗೂ ಈ ಥರ ಮಾಡಿದರೆ ಚಂದನ ಅಥವಾ ನಿಮ್ಮ ಸೈಡ್ ಥರ ಮಾಡಿದರೆ ಚಂದನ ಅನ್ನೋದು ಗೊತ್ತಾಗುತ್ತೆ. ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ನು ಒತ್ತಿ ಅಂತ ಹೇಳ್ತಾ ಈ ವಿಡಿಯೋನ ನೋಡಿ. ಬಳ್ಳಿ ಇಳಿಸೋದು, ಗುಣಿ ತೆಗ್ತಾ ಇರೋದು ಎಲ್ಲನೂ ತೋರಿಸ್ಕೊಡ್ತಿದ್ದೀನಿ ನೋಡಿ. ಪ್ರತಿಯೊಂದೂ ಯಾವ ಥರ ಅನ್ನೋದು ಎಲ್ಲ ತೋರಿಸ್ಕೊಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ. ದಯವಿಟ್ಟು ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ದಯವಿಟ್ಟು ಮರೆಯೋಕ್ಕೆ ಹೋಗ್ಬೇಡಿ. ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.